ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರಿ, ಒಬ್ಬ ಯುವಕನ ಕೊಲೆ ಆಗಿದೆ, ಏನು ಹೇಳ್ತೀರಿ ಸರ್? ಇವತ್ತು ಗವಿಸಿದ್ದಪ್ಪನಿಗೇನು ಇವರು ಕೊಲೆಯನ್ನು ಮಾಡಿದ್ದಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿಲಿದ್ದನು ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಆಯಿತು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪನ ಕೊಲೆ ಆಯಿತು. ಇದೇ ರೀತಿ ಒಂದು ಸರ್ಕಾರ ಬಂದಿದ್ದರಿಂದ ಹಿಂದೂ ವಿರೋಧಿ ಸರ್ಕಾರವಾಗಿ ರೂಪುಗೊಂಡಿದೆ. ಇವತ್ತು ಏನು ಕಾಂಗ್ರೆಸ್ ಜನಪ್ರತಿನಿಧಿಗಳು ಇಲ್ಲಿ ಈ ಒಂದು ಗವಿಸಿದ್ದಪ್ಪನ ಕೊಲೆಯನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು. ಅವರಿಗೆ ಹಣದ ಆಮಿಷ ಮತ್ತು 2 ಎಕರೆ ಭೂಮಿ ಕೊಡ್ತೀವಿ ಅಂತ ಹೋಗಿದ್ರು. ಇವತ್ತು ಕುಟುಂಬಸ್ಥರಿಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಹೋಗಿದ್ರು. ಆದರೆ ಈ ಮೂಲಕ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇದನ್ನು SC STಗಳಿಗೆ ಅಂಬೇಡ್ಕರ್ ಅವಾಗಲೇ ಸವಲತ್ತುಗಳು ಕೊಟ್ಟಿದ್ದಾರೆ. ಇವರು ಗವಿಸಿದ್ದಪ್ಪನಿಗೆ ಅವರ ತಂದೆ ತಾಯಿ ಇದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ವಾಲ್ಮೀಕಿ ಸಮಾಜದ ಬಗ್ಗೆ ಅಥವಾ ದಲಿತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅಂತಂದ್ರೆ ಅವ್ರೇನು 3 ಜನ ಅಕ್ಕ ತಂಗಿದ್ರು, ಅವ್ರು 3 ಜನ ಅಕ್ಕ ತಂಗಿರಿಗೆ ನೌಕರಿ ಕೊಡಬೇಕು. ಅವ್ರಿಗೇನು ಒಂದು 5 ಎಕರೆ ಭೂಮಿಯನ್ನು ಕೊಟ್ಟು ಸುಮಾರು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತಂದರೆ ಹಿಂದೆ ಇದೆ ಸೋಮನಹಳ್ಳಿಯಲ್ಲಿ ಒಬ್ಬ PSIಗೆ ಈ ರಾಜ್ಯದ ಗೃಹ ಮಂತ್ರಿಗಳು 50 ಲಕ್ಷ ರೂಪಾಯಿ ಹಣವನ್ನು ಘೋಷಣೆ ಮಾಡಿದ್ರು. ಇವತ್ತಿನ ಮಟ್ಟ 50,000 5,000 ಕೂಡ ಅವ್ರಿಗೆ ಕೊಟ್ಟಿಲ್ಲ. ಅವ್ರಿಗೆ ನಾಚಿಕೆ ಆಗ್ಬೇಕು. ಈ ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರ ಖಾಲಿ ಸರ್ಕಾರ ಆಗಿ ಕೈ ಕೊಡ್ತಕ್ಕಂಥ ಸರ್ಕಾರ ಆಗಿದೆ, ಖಾಲಿ ಕೈ ಸರ್ಕಾರ. ಇವತ್ತು ಗವಿಸಿದ್ದಪ್ಪನಿಗೆ ಅನ್ಯಾಯ ಆಗ್ತಿದ್ದಲ್ಲ, ಈ ಕೂಡಲೇ ಒಬ್ಬ ಈ ಉಸ್ತುವಾರಿಗಳು ಮಂತ್ರಿಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ DC ಶಿವಕುಮಾರ್ ಆಗಿರ್ಬೋದು ಬಂದು ಗವಿಸಿದ್ದಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕಪ್ಪ ಅಂತಂದರೆ ಆ ಕೂಡಲೇ ಆರೋಪಿಗಳನ್ನ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು, NIA ತನಿಖೆ ಆಗಬೇಕು ಅಂತಂದರೆ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ NIA ತನಿಖೆಗೆ ರಾಜ್ಯ ಸರ್ಕಾರ ಕೊಡದೇ ಇದ್ದರೆ ರಾಜ್ಯಾದ್ಯಂತ ಇವತ್ತು ಅಖಿಲ ಕರ್ನಾಟಕ ವಾಲ್ಮೀಕಿ ಸಭೆ ಇರ್ಬೋದು ಅಥವಾ BJP ST ಮೋರ್ಚಾ ಇರ್ಬೋದು ಎಲ್ಲ ಹಿಂದೂಪರ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. 4 ಜನ ಅರೆಸ್ಟ್ ಮಾಡಿದ್ದಾರೆ. SP ಅವರು ಹೇಳಿದ್ರು 1ನೇ ದಿನ ಇಲ್ಲ ಒಬ್ಬನೇ ಮಾಡಿದಾನೆ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಇಡೀ ಪ್ರಕರಣವನ್ನು ಪೊಲೀಸರು ದಿಕ್ತಪ್ಪುವಂತ ಕೆಲಸ. ಹೌದು, ಯಾಕಂದರೆ ಈ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆನ ಕೈಯಲ್ಲಿ ಇಟ್ಕೊಂಡು ಇವತ್ತು ಪ್ರತಿಪಕ್ಷನ ಅಣೆಯುವಂಥ ಕೆಲಸ ಮಾಡಿದೆ. ನಿಮಗೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಆ ಹುಡುಗಿ ಆಗಿರ್ತಕ್ಕಂಥ ಏನೋ ಅವನು ನಮ್ಮ ಗವಿಸಿದ್ದಪ್ಪ ಮುಸ್ಲಿಮ್ಸ್ ಹುಡುಗಿಯನ್ನು ಲವ್ ಮಾಡಿದ್ದಾನೆ. ತಪ್ಪೇನು? ಯಾಕೆ ಅವರು ಹಿಂದೂಗಳು ಹುಡುಗಿಯನ್ನು ಯಾರು ಪ್ರೀತಿ ಮಾಡಿದ್ರೆ ತಪ್ಪೇನು? ಇಡೀ ದೇಶದಂತೆಲ್ಲ ಪ್ರೀತಿ ಕಾಮನ್ ಸಹಜ ನಡೀತಾ ಇರ್ತೈತೆ. ಇವತ್ತು ಅವರು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಂಗಳೂರಿಂದ ಹಿಡಿದು ಉತ್ತರ ಕರ್ನಾಟಕದಲ್ಲಿ ದೇಶಾದ್ಯಂತ ಇವತ್ತಿನ PFI ಆಗಿರ್ಬೋದು ಕೆಲವು ಮುಸ್ಲಿಂ ಸಂಘಟನೆಗಳು ಏನು ಮಾಡ್ತಾರೆ ಅಂದರೆ ಹಿಂದೂ ಹುಡುಗರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಮುಸ್ಲಿಮ್ಸ್ ಹುಡುಗರು ಹಿಂದೂ ಹುಡುಗಿಯರನ್ನ ಲವ್ ಮಾಡಿದ್ರೆ ಅದಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಹಿಂದೂ ಸಮಾಜದವರೆಲ್ಲ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಮಟ್ಟ ಕಲಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.